ಜೊತೆಯಲ್ಲೇ ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಸಿಎಂ ವಿಚಾರದ ಕೂಗು ಮುನ್ನೆಲೆಗೆ ಬಂದಿದೆ. ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಎಲ್ಲರಿಗೂ ಸಹಜವಾಗಿರುತ್ತೆ. ತಮಗೆ ಯಾವ ಅಧಿಕಾರದ ಇಚ್ಛೆ ಇದೆಯೋ ಅದನ್ನ ಬಹಿರಂಗವಾಗಿ ಕೇಳುವ, ಸ್ಥಾನಮಾನ ಕೇಳುವ ಹಕ್ಕು ಎಲ್ಲರಿಗೂ ಇರುತ್ತೆ. ಹೈಕಮಾಂಡ್ ಮುಖ್ಯಮಂತ್ರಿ ಬಗ್ಗೆ ತೀರ್ಮಾನ ಮಾಡುತ್ತೆ, ಅದನ್ನ ಮೊಟಕುಗೊಳಿಸುವ ಅಧಿಕಾರ ಯಾರಿಗೂ ಇಲ್ಲ ಅಂತ ಸಚಿವ KN ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಪಕ್ಷದ ಹೈಕಮಾಂಡ್ ಇದರಲ್ಲಿ ಜನಗಳು ಕೇಳಬಹುದು, ದಲಿತರನ್ನ ಮಾಡಬೇಕು ಅಂತ ಕೇಳಬಹುದು, ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳಬಹುದು, ಇನ್ನೊಬ್ಬರಿಗೆ ಮಾಡಿ ಅಂತ ಕೇಳಬಹುದು. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಆ ಹಕ್ಕನ್ನು ಯಾರೂ ಮೊಟಕುಗೊಳಿಸ್ತಕ್ಕಂಥದ್ದಿಲ್ಲ. ಆದರೆ ಅಂತಿಮವಾಗಿ ನಿರ್ಣಯ ಒಮ್ಮೆ ಆದ ಮೇಲೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಕ್ಕಂಥದ್ದೇ ಪಕ್ಷದ ಒಂದು ಶಿಸ್ತು. ಆ ಶಿಸ್ತಿಗೆ ಒಳಪಟ್ಟು ನಾವೆಲ್ಲ ಕೆಲಸ ಮಾಡ್ತೇವೆ. ಮತ್ತೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ಸಚಿವ ರಾಜಣ್ಣ ಅವರು ಬಿಚ್ಚಿಡ್ತಾ ಇದ್ದಾರೆ. ಎಐಸಿಸಿ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಆಗೋದಕ್ಕೆ ನಾನು ಸಿದ್ಧನಿದ್ದೇನೆ. ಈ ಮೊದಲು ಕೂಡ ಈ ರೀತಿ ರಾಜಣ್ಣ ಅವರು ಹೇಳಿದ್ರು. ಈಗ ಮತ್ತೆ ಇದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಈ ಮೂಲಕ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ಗೆ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಆದ್ರೆ ನನಗೆ ಸಚಿವ ಸ್ಥಾನವೇ ಬೇಡ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ಒಂದು ಹುದ್ದೆ, ಇದನ್ನ ರಿಮೈಂಡ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಂತ. ಒನ್ ಮ್ಯಾನ್ ಒನ್ ಪೋಸ್ಟ್ ನಾವೇ ಹೇಳಿ ಮಾಡದಿದ್ರೆ ಹೇಗೆ? ಒಂದು ಸ್ಥಾನ ಕೊಟ್ರೆ ಒಂದು ಸ್ಥಾನವನ್ನ ನಾನೇ ಬಿಡ್ತೀನಿ ಅಂತ ಹೇಳಿ ರಾಜಣ್ಣ ಅವರು ನೇರವಾಗಿ DK ಶಿವಕುಮಾರ್ಗೆ ಹೇಳಿದಂಗಿದೆ. ಇದು ಕೆಪಿಸಿಸಿನವರು ಅಲ್ಲ AICCನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅದೇ ಅವ್ರು ಕೆಪಿಸಿಸಿನವರು ಅಲ್ಲ AICCನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅದೇ ಅವ್ರು ಕೆಪಿಸಿಸಿನವರು ಅಲ್ಲ AICCನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅದೇ ಅವ್ರು ಕೆಪಿಸಿಸಿನವರು ಜೊತೆಯಲ್ಲೇ ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಸಿಎಂ ವಿಚಾರದ ಕೂಗು ಮುನ್ನೆಲೆಗೆ ಬಂದಿದೆ. ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಎಲ್ಲರಿಗೂ ಸಹಜವಾಗಿರುತ್ತೆ. ತಮಗೆ ಯಾವ ಅಧಿಕಾರದ ಇಚ್ಛೆ ಇದೆಯೋ ಅದನ್ನ ಬಹಿರಂಗವಾಗಿ ಕೇಳುವ, ಸ್ಥಾನಮಾನ ಕೇಳುವ ಹಕ್ಕು ಎಲ್ಲರಿಗೂ ಇರುತ್ತೆ. ಹೈಕಮಾಂಡ್ ಮುಖ್ಯಮಂತ್ರಿ ಬಗ್ಗೆ ತೀರ್ಮಾನ ಮಾಡುತ್ತೆ, ಅದನ್ನ ಮೊಟಕುಗೊಳಿಸುವ ಅಧಿಕಾರ ಯಾರಿಗೂ ಇಲ್ಲ ಅಂತ ಸಚಿವ KN ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಪಕ್ಷದ ಹೈಕಮಾಂಡ್ ಇದರಲ್ಲಿ ಜನಗಳು ಕೇಳಬಹುದು, ದಲಿತರನ್ನ ಮಾಡಬೇಕು ಅಂತ ಕೇಳಬಹುದು, ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳಬಹುದು, ಇನ್ನೊಬ್ಬರಿಗೆ ಮಾಡಿ ಅಂತ ಕೇಳಬಹುದು. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಆ ಹಕ್ಕನ್ನು ಯಾರೂ ಮೊಟಕುಗೊಳಿಸ್ತಕ್ಕಂಥದ್ದಿಲ್ಲ. ಆದರೆ ಅಂತಿಮವಾಗಿ ನಿರ್ಣಯ ಒಮ್ಮೆ ಆದ ಮೇಲೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಕ್ಕಂಥದ್ದೇ ಪಕ್ಷದ ಒಂದು ಶಿಸ್ತು. ಆ ಶಿಸ್ತಿಗೆ ಒಳಪಟ್ಟು ನಾವೆಲ್ಲ ಕೆಲಸ ಮಾಡ್ತೇವೆ. ಮತ್ತೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ಸಚಿವ ರಾಜಣ್ಣ ಅವರು ಬಿಚ್ಚಿಡ್ತಾ ಇದ್ದಾರೆ. ಎಐಸಿಸಿ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಆಗೋದಕ್ಕೆ ನಾನು ಸಿದ್ಧನಿದ್ದೇನೆ. ಈ ಮೊದಲು ಕೂಡ ಈ ರೀತಿ ರಾಜಣ್ಣ ಅವರು ಹೇಳಿದ್ರು. ಈಗ ಮತ್ತೆ ಇದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಈ ಮೂಲಕ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ಗೆ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಆದ್ರೆ ನನಗೆ ಸಚಿವ ಸ್ಥಾನವೇ ಬೇಡ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ಒಂದು ಹುದ್ದೆ, ಇದನ್ನ ರಿಮೈಂಡ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಂತ. ಒನ್ ಮ್ಯಾನ್ ಒನ್ ಪೋಸ್ಟ್ ನಾವೇ ಹೇಳಿ ಮಾಡದಿದ್ರೆ ಹೇಗೆ? ಒಂದು ಸ್ಥಾನ ಕೊಟ್ರೆ ಒಂದು ಸ್ಥಾನವನ್ನ ನಾನೇ ಬಿಡ್ತೀನಿ ಅಂತ ಹೇಳಿ ರಾಜಣ್ಣ ಅವರು ನೇರವಾಗಿ DK ಶಿವಕುಮಾರ್ಗೆ ಹೇಳಿದಂಗಿದೆ. ಇದು ಕೆಪಿಸಿಸಿನವರು ಅಲ್ಲ AICCನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ.
ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅದೇ ಅವ್ರು ಕೆಪಿಸಿಸಿನವರು ಅಲ್ಲ ಎಐಸಿಸಿನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅದೇ ಅವ್ರು ಕೆಪಿಸಿಸಿನವರು ಅಲ್ಲ ಎಐಸಿಸಿನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅದೇ ಅವ್ರು ಕೆಪಿಸಿಸಿನವರು ಇದರ ಜೊತೆಯಲ್ಲೇ ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಸಿಎಂ ವಿಚಾರದ ಕೂಗು ಮುನ್ನೆಲೆಗೆ ಬಂದಿದೆ. ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಎಲ್ಲರಿಗೂ ಸಹಜವಾಗಿರುತ್ತೆ. ತಮಗೆ ಯಾವ ಅಧಿಕಾರದ ಇಚ್ಛೆ ಇದೆಯೋ ಅದನ್ನ ಬಹಿರಂಗವಾಗಿ ಕೇಳುವ, ಸ್ಥಾನಮಾನ ಕೇಳುವ ಹಕ್ಕು ಎಲ್ರಿಗೂ ಇರುತ್ತೆ. ಹೈಕಮಾಂಡ್ ಮುಖ್ಯಮಂತ್ರಿ ಬಗ್ಗೆ ತೀರ್ಮಾನ ಮಾಡುತ್ತೆ, ಅದನ್ನ ಮೊಟಕುಗೊಳಿಸುವ ಅಧಿಕಾರ ಯಾರಿಗೂ ಇಲ್ಲ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಪಕ್ಷದ ಹೈಕಮಾಂಡ್ ಇದರಲ್ಲಿ ಜನಗಳು ಕೇಳ್ಬೋದು, ದಲಿತರನ್ನ ಮಾಡಬೇಕು ಅಂತ ಕೇಳ್ಬೋದು, ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳ್ಬೋದು, ಇನ್ನೊಬ್ಬರಿಗೆ ಮಾಡಿ ಅಂತ ಕೇಳ್ಬೋದು. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಆ ಹಕ್ಕನ್ನು ಯಾರೂ ಮೊಟಕುಗೊಳಿಸ್ತಕ್ಕಂಥದ್ದಿಲ್ಲ. ಆದರೆ ಅಂತಿಮವಾಗಿ ನಿರ್ಣಯ ಒಮ್ಮೆ ಆದಮೇಲೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತಕ್ಕಂಥದ್ದೇ ಪಕ್ಷದ ಒಂದು ಶಿಸ್ತು. ಆ ಶಿಸ್ತಿಗೆ ಒಳಪಟ್ಟು ನಾವೆಲ್ಲ ಕೆಲಸ ಮಾಡ್ತೇವೆ. ಮತ್ತೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಆಸೆಯನ್ನ ಸಚಿವ ರಾಜಣ್ಣ ಅವರು ಬಿಚ್ಚಿಡ್ತಾ ಇದ್ದಾರೆ. ಎಐಸಿಸಿ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಆಗೋದಕ್ಕೆ ನಾನು ಸಿದ್ಧನಿದ್ದೇನೆ. ಈ ಮೊದಲು ಕೂಡ ಈ ರೀತಿ ರಾಜಣ್ಣ ಅವರು ಹೇಳಿದ್ರು, ಈಗ ಮತ್ತೆ ಇದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಈ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಆದ್ರೆ ನನಗೆ ಸಚಿವ ಸ್ಥಾನವೇ ಬೇಡ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ಒಂದು ಹುದ್ದೆ, ಇದನ್ನ ರಿಮೈಂಡ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಂತ. ಒನ್ ಮ್ಯಾನ್ ಒನ್ ಪೋಸ್ಟ್ ನಾವೇ ಹೇಳಿ ಮಾಡದಿದ್ರೆ ಹೇಗೆ? ಒಂದು ಸ್ಥಾನ ಕೊಟ್ರೆ ಒಂದು ಸ್ಥಾನವನ್ನ ನಾನೇ ಬಿಡ್ತೀನಿ ಅಂತ ಹೇಳಿ ರಾಜಣ್ಣ ಅವರು ನೇರವಾಗಿ ಡಿಕೆ ಶಿವಕುಮಾರ್ಗೆ ಹೇಳಿದಂಗಿದೆ. ಇದು ಕೆಪಿಸಿಸಿನವರು ಅಲ್ಲ ಎಐಸಿಸಿನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅದೇ ಅವ್ರು ಕೆಪಿಸಿಸಿನವರು ಅಲ್ಲ ಎಐಸಿಸಿನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅದೇ ಅವ್ರು ಕೆಪಿಸಿಸಿನವರು ಅಲ್ಲ ಎಐಸಿಸಿನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅದೇ ಅವ್ರು ಕೆಪಿಸಿಸಿನವರು